ಎಷ್ಟು ವರ್ಷ ಆಗಿದೆ ಸರ್? ನನಗೆ ಒಂದ್ ವರ್ಷ ಹೋದ ವರ್ಷ ಒಂದ್ ವರ್ಷ ಇಲ್ಲ, ಎಲ್ಲ ವರ್ಷನೂ ಆಗಿದೆ. ಬೆಳ್ಳಿ ಕೊಟ್ಟಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ತಮ್ಮ ಹೆಸರು? ಬಸವರಾಜು ಅಂತ ಸರ್. ಬಸವರಾಜ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಮೂಗೂರಿಂದ. ಮೂಗೂರು, ಟಿ ನರಸೀಪುರ ತಾಲೂಕು. ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ. ಸರ್ ಏನ್ ಅನ್ಸ್ತದೆ ನಿಮ್ಮ ಒಂದು ಬನ್ನೂರಲ್ಲಿ ಜಾತ್ರೆ ನಡೀತಾ ಇದೆ? ಬನ್ನೂರಲ್ಲಿ ಚೆನ್ನಾಗಿ ನಡೀತದಲ್ಲ ಸರ್. ಈಗ ಬಾರಿ ಜಾತ್ರೆ ಚಿನ್ನಾಗಿನ ಇಟ್ಟಿದ್ದಾರೆ. ಒಳ್ಳೆ ಪ್ರೇಜ್ ಕೊಡ್ತಾರೆ. ಓಕೆ. ಅದರಿಂದ ಇಲ್ಲಿ ಎಲ್ಲ ಚೆನ್ನಾಗಿ ಬರ್ತಾವೆ. ನಾನು ಕಂಬ ಐತೇನೆ ನಿಧಾನಕ್ಕೆ. ಚೆನ್ನಾಗಿ ಕೊಡ್ತಾರೆ ಅಂತ ಎಲ್ಲ ಒಳ್ಳೊಳ್ಳೆ ರಾಸುಗಳು ಬರುತ್ತೆ. ವಸ್ತು ಒಳ್ಳೆ ರಾಸು ಬರ್ತಾವೆ ಇಲ್ಲಿ. ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾನು ಒಂದು 5 ವರ್ಷ ಆಯ್ತು ಇಲ್ಲಿ ಬರಕ್ಕೆ. 5 ವರ್ಷ. 5 ವರ್ಷ ಏನಾರು ನಿಮ್ಗೆ ಪ್ರೈಸ್ ಆಗಿದೆ? ಆಗಿದೆ. ಎಷ್ಟು ವರ್ಷ ಆಗಿದೆ ಸರ್? ನನಗೆ ಒಂದ್ ವರ್ಷ ಹೋದ ವರ್ಷ ಒಂದ್ ವರ್ಷ ಇಲ್ಲ, ಎಲ್ಲ ವರ್ಷನೂ ಆಗಿದೆ. ಬೆಳ್ಳಿ ಕೊಟ್ಟಾರೆ. ಎಲ್ಲಾನು ಈ ವರ್ಷ ಆಗ್ಲಿ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಒಳ್ಳೇದಾಗ್ಲಿ ಸರ್. ದೇವ್ರ ದಯೆಯಿಂದ ನಿಮಗೆ ಈ ಸರಿ ಪ್ರೈಸ್ ಆಗ್ಲಿ ಸರ್. ತಾಯಿ ಕೃಪೆಯಿಂದ. ಈಗ ಏನೆಲ್ಲಾಗಿದೆ ಸರ್ ಇದಕ್ಕೆ? ಈಗ ಹೊಸಬಾಯಿ ಕಡೆಯಲ್ಲ ಅಂತ ಹೇಳ್ತಾರೆ. ಓಕೆ ಸರ್, ಈಗ ಇದ್ರಲ್ಲಿ ನೀವು ಏನಾದ್ರು ಕೆಲಸ ಮಾಡಿಸಿದಿರಾ? ಮಾಡಿಸಿ ಸರ್. ನೋಡಕ್ಕೆ ಶೋಕಿ ತರ ಕಾಣಿಸುತ್ತೆ. ನೀರ್ಗದೆ ಪರಗದೆ ಎಲ್ಲ ಹೊಡೆದಿವಿ ಸರ್. ನೀರ್ಗದೆ ಎಲ್ಲ ಹೊಡೆದಿವಿ. ಏನ್ ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ? 8 ಲಕ್ಷ ಹೇಳ್ತಿದ್ದೀನಿ. 8 ಸರ್. ಸುಳಿ ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಚೆನ್ನಾಗಿದೆ. ಯಾವ ಐಬೇನಿಲ್ಲ. ಈಗ ಭತ್ತದ ಗದ್ದೆ ಎಲ್ಲ ಕಬ್ಬನ್ ಗಾಡಿ ಏನ್ ಮಾಡಿಲ್ಲ? ಕಬ್ಬನ್ ಗಾಡಿ ಹೊಡೆದಿಲ್ಲ. ನೀರ್ಗದೆ ಹೊಡೆದಿವಿ. ಅಲ್ಲಿ ಬೆಲೆ ವ್ಯವಸಾಯ, ಕಬ್ಬನ ವ್ಯವಸಾಯ ಮಾಡ್ಕೋತೀವಿ. ಓಕೆ. ಗೊಬ್ಬರ ಹುಡ್ಕೋತೀವಿ. ಇಷ್ಟ ಕೆಲಸ ಮಾಡಿದ್ರೆ ಕೆಲಸ ನಮ್ಮ ಮನೆ ಕೆಲಸ ಮಾಡ್ಕೋತೀವಿ. ಅಂದ್ರೆ ನಿಮ್ ಮನೆ ಹೇಳ್ತಾಗೆ ಕೆಲಸ ಚೆನ್ನಾಗಿ ಮಾಡಿಸಿದ್ರೆ ಒಟ್ಟಿನಲ್ಲಿ ಮಾಡಿಸ್ತೀವಿ. ಶೋಕಿನೂ ಮಾಡ್ಬೋದು, ಗೇಮಿನೂ ಮಾಡ್ಬೋದು ಸರ್. ಎರಡೂ ಮಾಡ್ಬೋದು. ಈಗ ನಿಮ್ ಜೊತೆ ಎಲ್ಲ ಚೆನ್ನಾಗಿ ಇಂಟರಾಕ್ಟ್ ಮಾಡ್ತಿದಿಲ್ವಾ? ಎಷ್ಟು ವರ್ಷ ಆಯ್ತು ನೀವು ಇದನ್ನ ತಗೊಂಡು? ಈಗ ತಗೊಂಡು ನಾನು 1 ವರ್ಷ ಬರಾಬರಿ. ಶಿವರಾತ್ರಿ 1 ವರ್ಷ ಆಗಿದೆಯಾ? ಶಿವರಾತ್ರಿ 1 ವರ್ಷ ಆಯ್ತು. ಈಗ ನಿಮ್ ಜೊತೆ ಸ್ವಲ್ಪ ಚೆನ್ನಾಗೆಲ್ಲ ಹೊಂದ್ಕೊಂಡಿದ್ದೇವೆ. ನೀವೇನಿಲ್ಲ. ಈಗ ನಿಮ್ಗೆ ಮಾರ್ಬೇಕಾದ್ರೆ ಸ್ವಲ್ಪ ಏನಾದ್ರು ಬೇಜಾರ್ ಆಗಲ್ವಾ? ಸರ್, ಮಾರ್ಬೇಕು ಅಂತ ಬೇಜಾರು ಅಂತಲ್ಲ. ನಾವು ಕೊಟ್ಟಿರ್ತಾನೆ ರೈತರು ಇನ್ನೊಬ್ರು ಮುಂದಕ್ಕೆ ಬರೋದು. ನಾ ಬೇಜಾರ್ ಮಾಡ್ಕೊಂಡು ನಾನೇ ಮಡಿಕೊಂಡ್ರೆ ಅವ್ರ ಮುಂದಕ್ಕೆ ಹೋಗಿ ಮೇರೆದೇಗೆ ಬಸಪ್ಪ. ಹೌದು ಅಲ್ವಾ? ಅದ್ರ ಸ್ವಲ್ಪ ಮನ್ಸಿಗೆ ಒಂಥರ ಇರ್ಬೋದು. ಅಪ್ಪನ ಇನ್ನೊಂದ್ ತಕೊಂಡ್ ಮೇಯಿಸ್ಬೇಕು. ಸುಮ್ನೆ ಅವನೇ ಕಟ್ಟಕೊಂಡು ನನ್ನವೇ ಜಾಸ್ತಿ ಮಡಿಕೊಂಡ್ರೆ ಇನ್ನೊಬ್ಬ ರೈತ ಬೆಳೆದಾಗೆ. ಇನ್ನೊಬ್ರು ಬೆಳಿಬೇಕು ಇನ್ನೊಂದ್ ಹೋಗಿ ಮಟ್ಟಕ್ಕೆ ಹೋಗ್ಬೇಕು. ಒಯ್ದು ವರ್ಷದಿಂದ ಹೋಯ್ತಾ ಇದ್ರೆ ಅವ್ರಿಗೆ ಮರ್ಯಾದೆ. ಒಂದೇ ಮನೇಲಿದ್ರೆ ಏನ್ ಮರ್ಯಾದಿಲ್ಲ ಅವಕ್ಕೆ. ಅಂದ್ರೆ ಈಗ ಬಸವಣ್ಣ ಒಬ್ಬರ ಮನೆಯಿಂದ ಒಬ್ಬರಿಗೆ ಈ ಗೌಡ್ರಿಂದ ಆ ಗೌಡ್ರಿಂದ ಹೋಗ್ಬೇಕು. ಹಾಗಾದ್ರೆ ಬೆಲೆ ಬರೋದು. ಸುಮ್ನೆ ನಾವು ಒಬ್ಬನೇ ಮನೇಲೆ ಕಟ್ಟಕೊಂಡು ಸುಮ್ನೆ ಮಾಡ್ತೀವಿ ಅಂತ ಅವ್ರಲ್ಲೇ ಮಾಡಿದ್ರೆ ಏನ್ ಪ್ರಯೋಜನ ಬರಲ್ಲ. ಏನು ಪ್ರಯೋಜನ ಬರಲ್ಲ. ಅದು ರೈತರು ಕೊಡ್ಬೇಕು. ಅವ್ರು 4 ಜನ ಸೋಕಿ ಮಾಡೋದು ಬಡವಾ? ನಾವ್ ಒಬ್ಬರೇ ಸೋಕಿ ಮಾಡ್ಬೇಕಾ? ಇಲ್ಲ, ನಿಮ್ಮ ಒಂದು ಉದ್ದೇಶ ಚೆನ್ನಾಗಿ. ಮತ್ತೆ ಅವರು ಸೋಕಿ ಮಾಡ್ಬೇಕಾನೆ. ಬಸಪ್ಪ ಅಂದ್ಮೇಲೆ ಎಲ್ಲರ ಮಕ್ಕಳು ಸೋಕಿ ಮಾಡ್ಲೇಬೇಕು. ಸರ್, ಒಳ್ಳೇದಾಗ್ಲಿ. ನಿಮ್ಮ ಒಂದು ಆಶಯ ಚೆನ್ನಾಗಿದೆ. ಒಳ್ಳೆ ಸರ್. ಮತ್ತೆ ಈಗ ಮೇವಿನ ವಿಚಾರಕ್ಕೆ ಬರೋಣ. ಹೇಳಿ ಸರ್. ಮೇವು ಏನೆಲ್ಲ ಹಾಕ್ತೀರಾ ಸರ್? ಒಣಹುಲ್ಲು ತಿಂಡಿ ಬಿಟ್ರೆ ಈ ಜಾತ್ರೆ ಟೈಮಲ್ಲಿ ಏನು ಕೊಡಲ್ಲ. ಈಗ ಒಬ್ಬೊಬ್ರು ಹಾಲು ಮೊಟ್ಟೆ ಎಲ್ಲ ಕೊಡ್ತಾರೆ. ಅವೆಲ್ಲ ಕೊಡ್ತೀವಿ. ಅವೆಲ್ಲ ಬಿಡಿ ಸಹಜ. ಹಾಲು, ಮೊಟ್ಟೆ, ಬೂಸ, ಕಳ ನುಚ್ಚು, ಕಳೆ ಒಟ್ಟು ಎಲ್ಲ ಕೊಡ್ತೀವಿ. ನಾನು ಹೇಳೋದು ಹಸಿ ಹುಲ್ಲು ಹಾಕಲ್ಲ. ಹಸಿ ಹುಲ್ಲು ಹಾಕಲ್ಲ. 1-2 ತಿಂಗಳು 3 ತಿಂಗಳು ಜಾತ್ರೆ ನಮ್ದು ಬಂಡಿ ಆಯ್ತದೆ. ಬಂಡಿ ಜಾತ್ರೆ ಬುಟ್ಟ ಹಾಕಿದಾಗ ನಾವು 2 ತಿಂಗಳು 3 ತಿಂಗಳು ಅಂತ ಬುಟ್ಟ ಹಾಕ್ಬಿಡ್ತೀವಿ. ಅವಾಗ ಮೇಯಿಸ್ಬೇಕಾದ್ರೆ ಹಸಿ ಹುಲ್ಲು ಒಂದು ಚೂರ್ನು ಹಾಕಲ್ಲ ನಾವು. ಏನು ಒಣಹುಲ್ಲು ತಿಂಡಿ. ಒಳ್ಳೆ ಹೈಟ್ ಪರ್ಸನಾಲಿಟಿ ಚೆನ್ನಾಗಿ ಸಾಕಿದ್ರೆ ಹಾಲು ಕೊಡ್ತೀವಿ. ಹಾಲು ಎಷ್ಟು? ಹಾಲು 2 ಲೀಟರ್ ಹಾಲು ಹಾಕ್ತೀವಿ. ಮೊಟ್ಟೆ ಕೊಡ್ತೀವಿ 2. ಅದೆಷ್ಟು ಎಲ್ಲ ವರ್ಷ ಎಲ್ಲ ಕೊಡಲ್ಲ. ಜಾತ್ರೆ ಟೈಮಲ್ಲಿ ಕೊಡ್ತೀರಾ? ಜಾತ್ರೆ ಟೈಮಲ್ಲಿ 3 ತಿಂಗಳು ಚೆನ್ನಾಗಿ ಸಾಕ್ತೀವಿ. ಒಟ್ಟಿನಲ್ಲಿ ಚೆನ್ನಾಗಿ ಕಲರ್ ಎಲ್ಲ ಚೆನ್ನಾಗಿ ಸಾಕ್ತೀವಿ. ಓಕೆ ಸರ್, ಇನ್ನ ಚೆನ್ನಾಗಿ ಸಾಕಿ ನಾವು ಹಂಗೆ ಎಲ್ಲಾ ಕಡೆನೂ ಪ್ರೈಸ್ ಮಾಡಿ. ಆಯ್ತು ಸರ್. ನೀವ್ ಹೇಳ್ದಂಗೆ ಬೇರೆಯವ್ರ ಮನೆಗೂ ಮೆರೆಸಕ್ಕೆ ಕೊಡಿ. ಈಗ 3 ತರಲ್ಲಿ ಚಾಂಪಿಯನ್ ಅದು. 3 ತರಲ್ಲಿ ಚಾಂಪಿಯನ್ ಆದ್ರೂ 35,000 ಕೊಟ್ರು. ಈಗ ನಾವೇನು ಇಟ್ಬಿಟ್ಟವದ ಇಲ್ಲ, ನಾವು ಖರ್ಚು ಮಾಡಿರೋದಾರು ಆಯ್ತು. ಆತರ ಕೊಟ್ಟರೆ ರೈತ ಮುಂದಕ್ಕೆ ಇನ್ನೊಂದು ಕಟ್ತಾನೆ. ಅಂದ್ರೆ ಈಗ ಸರ್ಕಾರನೇ ಇರ್ಬೋದು ಅಥವಾ ಜಾತ್ರೆ ಇರ್ಬೋದು, ಯಾರೇ ಇರ್ಲಿ ಪ್ರೋತ್ಸಾಹ ಮಾಡಿದ್ರೆ ರೈತರು ಕಟ್ಟೆ ಕಟ್ತಾರೆ. ಓಕೆ, ನೀವ್ ಏನ್ ಖರ್ಚು ಮಾಡಿರ್ತೀರಾ ಅದನ್ನ ಬಂದ್ಬಿಡ್ಬೋದು. ಖರ್ಚು ಬರದೇ ಇಲ್ಲಾನೆ. 4 ಜನಕ ಅದು ಒಳ್ಳೇದು ಅನಿಸ್ಬೇಕಲ್ಲ. ಓಕೆ, ನಮ್ ಖರ್ಚಿನ ಅವ್ರು ಕೊಡಕಲ್ಲ. ವರ್ಷ ಪೂರ್ತಿ ನಾವು ಮೆಸೇಜ್ ಖರ್ಚು ಕೊಡಿ ಅಂದ್ರೆ ದನನೇ ಕಟ್ಟಾಗಿಲ್ಲ ಯಾರು. ನಮ್ಮದ್ ನಾವು ಮಾಡವ. ಒಂದ್ ಜಾತ್ರೆಗೆ ಬಂದಾಗ ಒಂದ್ ಖುಷಿಗೆ ಏನೋ ಒಂಥರ ಖುಷಿ. 4 ಜನ ಹೋಗಯ ವಾದವಂತಕಯ ಚೆನ್ನಾಗಿ ಮೇಯಿಸಿರಂತಕಯ ಇರ್ತಲ್ಲ. ಹೆಸರು ಸಲುವಾಗಿ ಕೊಡ್ದಾಡ ಅಷ್ಟೇ. ಓಕೆ ಸರ್, ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? 99 80 14 04 04 73. ಥ್ಯಾಂಕ್ ಯು ಸರ್.